ಒಂದು ನಿಮಿಷ, ನಿಮ್ಮ ಹತ್ರ ಚಾರು ನಂಬರ್ ಇದೆಯಾ? ಚಾರು ನಂಬರಾ? ಅವಳ ನಂಬರ್ ನಮ್ಮ ಹತ್ರ ಯಾಕಿರುತ್ತೆ? ನಿಮ್ಮ ಹತ್ರನೇ ಇರಬೇಕಲ್ಲ. ನನ್ನ ಹತ್ರ ಇದೆ, ನನ್ನ ಮೊಬೈಲಲ್ಲೇ ಇದೆ. ಆದರೆ ಆ ಮೊಬೈಲ್ನ ನಿಮ್ಮ ಮಾವ ಕಿತ್ತಿಟ್ಕೊಂಡಿದ್ದಾರೆ. ಹಾಗಾದರೆ ನೀವೇ ರಿಕ್ವೆಸ್ಟ್ ಮಾಡಿ ಮಾವನ ಹತ್ರ ತೊಗೊಂಬಿಡಿ. ಅದಕ್ಕೆ ನಿಮ್ಮ ಹತ್ರ ಬೇಕಾದಷ್ಟು ಐಡಿಯಾಸ್ ಇರುತ್ತಲ್ವಾ, ನಾವೇನು ಮಾಡೋಕ್ಕಾಗುತ್ತೆ? ಐಡಿಯಾದ ಬಗ್ಗೆ ನೀನೇನು ನನಗೆ ಹೇಳೋದು ಬೇಕಾಗಿಲ್ಲ. ಹೋಗಿ ನಿನ್ನ ಕೆಲಸ ನೋಡು. ಅಯ್ಯೋ, ಕೆಲಸ ಮುಗಿಸ್ಕೊಂಡೇ ಬರ್ತಾ ಇದ್ದಿದ್ದು ಹೊತ್ತೆ ನೀವೇ ತಾನೇ. ಬಾ. ಹೆಂಡತಿಯಿಂದ ಗಂಡನಿಗೆ ಬೆಂಕಿಯ ಅನಾಹುತ. ಏನಿದು? ಕಾಣಿಸಲ್ವಾ ಸೀಮೆಣ್ಣೆ? ನೀವಿವಾಗ ನನ್ನ ಮೊಬೈಲ್ನ ವಾಪಸ್ ಕೊಡ್ಲಿಲ್ಲ ಅಂದ್ರೆ ಈ ಸೀಮೆಣ್ಣೆ ಸುರ್ಕೊಂಡು ಆತ್ಮಹತ್ಯೆ ಮಾಡ್ಕೋತೀನಿ. ಈಗೇನ್ ಕೊಡ್ತಿರೋ ಈಗ ಸುರ್ಕೊಂಡು ಹೇಳ್ತಿ, ನೀನು ಯಾವುದಕ್ಕೆ ಹೇಳ್ಕೊಳ್ಳಲ್ಲ. ಈಗ ಕೊಡ್ತಿರೋ ಕಾಟನೇ ಸಾಕಾಗಿದೆ. ಇನ್ನು ಸತ್ತು ದೆವ್ವ ಆಗಿ ಇನ್ನು ಯಾರಿಗೆ ಏನೇನು ಕಾಟ ಕೊಡಬೇಕು ಅಂತ ಇದ್ಲು. ಬೇಡ ಬೇಡ ಬೇಡ, ನಿನ್ನ ಮೊಬೈಲ್ ತೊಗೊಂಡು ಹಾಳಾಗಿ ಹೋಗ್ಬಿಡು. ತಗೊಂಡು ನಡೀದು ತಗೊಂಡೋಗಿ ಅಡುಗೆ ಮನೆಯಲ್ಲಿ ಇಡ್ತೀನಿ. ಮೀನಾಕ್ಷಿ, ಅವ ಬರಲಿ, ನಿನಗೆ ಆವಾಗ ಒಂದು ಗತಿ ಕಾಣಿಸ್ತೀನಿ. ಮಯೂರಿ, ನನ್ನ ನೆಕ್ಸ್ಟ್ ಸೆಮಿಸ್ಟರ್ ಬುಕ್ಸ್ ನೋಡಿದ್ಯಾ? ಕೆಳಗಿರ್ಬೇಕು ನೋಡು. ಮೈ ಲವ್ ಮಯೂರಿ, ನಾನು ನಿನ್ನ ಮದುವೆ ಆಗ್ತೀನಿ, ಬೇಡ ಅಂದ್ರೂ ಬಿಡಲ್ಲ. ಐ ಲವ್ ಯು. ಜಯಂತನ ಮೆಸೇಜಸ್ ಡಿಲೀಟ್ ಮಾಡಿ ಮಾಡಿ ಸಾಕಾಗೋಗಿದೆ ನನಗೆ. ಎಷ್ಟು ಸಲ ಡಿಲೀಟ್ ಮಾಡಬೇಕು ಅಂತ. ಮೆಸೇಜ್ ಡಿಲೀಟ್ ಮಾಡಬೇಡ ಡಾರ್ಲಿಂಗ್. ಮೆಸೇಜ್ ಡಿಲೀಟ್ ಮಾಡಿದ್ರು ನನ್ನ ಹಾರ್ಟಿಂದ ಡಿಲೀಟ್ ಆಗಲ್ಲ. ಮಾಡ್ತೀನಿ. ಕಾಲ್ ಅಟ್ ಇವನು ಐ ಲವ್ ಯು ಮಯೂರಿನಾ. ಏನಾಗಿದೆ ಇವನ್ಗೆ? ಫೋನ್ ಸವಾಸನೆ ಬಿಡು. ಪಾಪ ಈ ಫೋನ್ ಏನ್ ಮಾಡಿದೆ? ವೈಬ್ರೇಟ್ ಆಗೋದು ಕೇಳಬಾರ್ದು. ನಮ್ಮನೆ ಅಡ್ರೆಸ್ ಯಾರು ಕೊಟ್ಟಿದ್ದು? ಅಪ್ಪ ಅಮ್ಮ ಯಾರು ಇಲ್ಲ ಮನೇಲಿ. ಅವ್ರು ಯಾರು ಇಲ್ದಿದ್ರು ಪರವಾಗಿಲ್ಲ, ನೀವಿದ್ದೀರಲ್ಲ, ಅವರೇ ನನ್ನನ್ನು ಇಲ್ಲಿಗೆ ಕಳಿಸಿದ್ದು. ನೋಡಿ, ನನ್ಗೀಗ್ಲೇ ಮದ್ವೆ ಬೇಡ ಅಂತ ಹೇಳಿದ್ದೀನಿ. ದಯವಿಟ್ಟು ಇಲ್ಲಿಂದ ಹೋಗಿ. ಹೇಗ್ರಿ ಹೋಗೋದು? ನಿಮ್ಮ ಫೋಟೋ ನೋಡ್ ಕೂಡಲೇ ಫುಲ್ ಫಿದಾ ಆಗ್ಬಿಟ್ಟು ಈಗಲೇ ಇಲ್ಲೇ ಬಾಗ್ಲಲ್ಲಿ ಬೇಕಾದರೂ ತಾಳಿ ಕಟ್ಬಿಡ್ತೀನಿ. ಆದ್ರೆ ನಿಮ್ಮನ್ನು ಮಾತ್ರ ಯಾವತ್ತೂ ಬಿಡೋದು. ಒಂಥರ ಡೀಪ್ ಲವ್. ಒಳಗೆ ಬರಲ್ಲ? ನಿಂತ್ಕೊಳ್ಳಿ ಅಲ್ಲೇ. ನನ್ಗಿದೆಲ್ಲ ಇಷ್ಟ ಆಗಲ್ಲ. ನೇರವಾಗಿ ಹೇಳ್ತಿದ್ದೀನಿ, ಹೋಗಿ ಇಲ್ಲಿಂದ. ಇಲ್ಲಾಂದ್ರೆ ಪೊಲೀಸು ಕಾಲ್ ಮಾಡ್ಬೇಕಾಗತ್ತೆ. ಹೇಯ್, ಕೂಲ್ ಕೂಲ್, ಹೋಗ್ತೀನಿ. ನಿಮ್ಮಪ್ಪ ನಿಮ್ಮನ್ನು ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ.
ನನ್ನ ಹುಡುಗಿ ಹೇಗಿದ್ದಾಳೆ, ಅವಳು ಮಾತಾಡೋ ಸ್ಟೈಲ್ ಹೇಗಿದೆ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಸಖತ್ತಾಗಿದ್ದೀರಾ ಕಣ್ರಿ, ನಿಮ್ಮ ಮಾತಿನ ಸ್ಟೈಲ್ ಕೂಡ ಸಖತ್ ಸ್ಪೈಸಿ ಆಗಿರೋ ಹಸಿಮೆಣಸಿನಕಾಯಿ ಥರ ಇದೆ. ನನಗಿಷ್ಟ ಆಗ್ಬಿಟ್ರಿ, ಇನ್ನು ಬಿಡೋ ಮಾತೇ ಇಲ್ಲ. ತಾಳಿ ಕಟ್ಟೋಕೆ ಮುಹೂರ್ತ ಫಿಕ್ಸ್ ಮಾಡೋದೆ. ಬರ್ಲಾ? ಹೇಳಮ್ಮ ಚಾರು. ಡ್ಯಾಡಿ, ಅವನನ್ನ ಯಾಕೆ ಇಲ್ಲಿ ಕಳ್ಸಿದ್ರಿ? ಹೇಗ್ ಮಾತಾಡ್ತಾನೆ ಗೊತ್ತಾ? ಹೇಗೆ ಮಾತಾಡಿದ್ರು, ಅವನು ನಿನ್ನನ್ನು ಮದುವೆ ಆಗೋ ಹುಡುಗ ಅಲ್ವಾ? ಆ್ಯಕ್ಚುಲಿ ಅವನು ಒಳ್ಳೆ ಹುಡುಗ. ನೀನು ಅವನ ಜೊತೆ ಮಾತಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ವಾ, ಅದಕ್ಕೆ ಹಾಗೆ ಅನಿಸ್ತಾ ಇರೋದು. ನನ್ನನ್ನು ಕೇಳ್ದೆ ಇನ್ನೊಂದ್ಸರಿ ಯಾರನ್ನಾರು ಇಲ್ಲಿ ಕಳ್ಸ್ಕೊಟ್ರೆ ಮರ್ಡರ್ ಮಾಡ್ಬಿಡ್ತೀನಿ ಅವ್ರನ್ನ. ಹಾಗೆಲ್ಲ ತಪ್ಪು ತಿಳ್ಕೊಳ್ಬೇಡಮ್ಮ. ನಿನ್ನ ಲೈಫಿಗೆ ಒಂದು ನೆಲೆ ಆಗತ್ತೆ. ಅವನು ನಮ್ಮ ಮನೆಗೆ ಪರ್ಫೆಕ್ಟ್ ಅಳಿ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ತಾಳ್ಮೆ ತಂದ್ಕೊ ಮಗಳೇ. ಚಾರು, ಚಾರು, ಈ ಜಯಂತಣ್ಣ ಎಲ್ಲಿ ಹೋದ್ನೋ ಏನೋ, ಏನು ಮಾಡ್ತಿದ್ದಾನೋ ಏನೋ. ಅವತ್ತಿನ ಥರ ಮತ್ತೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ಟ. ಕರ್ಮ, ಈ ಮನೆಯಲ್ಲಿ ಅವನಿಗೆ ನೆಮ್ಮದಿ ಅನ್ನೋದೇ ಇಲ್ಲ. ಅವನ ಮನಸ್ಸು ಹಾಳಾಗಿ ಹೋಗಿದೆ. ಇನ್ನು ಯಾರ್ಯಾರಿಂದ ಏನೇನು ಅನುಭವಿಸ್ಬೇಕು ಅಂತ ಬರ್ದಿದ್ಯೋ ಅವನ ಹಣೆನಲ್ಲಿ. ಏಯ್, ಅವನೇನ ಮಾಡ್ದ? ನೀನು ಮಾಡಿದ ಜನಾಂದಾರಿ ಕೆಲಸಕ್ಕೆ ಇಷ್ಟೆಲ್ಲ ಆಗಿದ್ದು. ಅದು ಬಿಟ್ಲು ಮಾತಾಡಕ್ಕೆ. ಯಾರ್ದಮ್ಮ ಮೆಸೇಜು? ಮಾವ, ಅದು ಕಂಪನಿ ಮೆಸೇಜು. ಯಾಕೋ ಇವತ್ತೇ ತುಂಬಾ ಬರ್ತಿದೆ. ಒಂದು ಕೆಲಸ ಮಾಡ್ತೀನಿ, ಸ್ವಿಚ್ ಆಫ್ ಮಾಡಿರ್ತೀನಿ. ಅಲ್ಲಮ್ಮ, ಮೊಬೈಲ್ ಯಾಕೆ ಆಫ್ ಮಾಡ್ತೀಯಾ? ಕಂಪ್ನಿ ಮೆಸೇಜ್ ಆದರೆ ನೆಗ್ಲೆಕ್ಟ್ ಮಾಡು. ಯಾವುದಾದ್ರೂ ಇಂಪಾರ್ಟೆಂಟ್ ಮೆಸೇಜ್ ಬಂದರೆ ರೀ, ಮಗ ಮನೆಗೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಂದ್ರೆ ಅದ್ಯಾವುದೋ ಡಬ್ಬ ಮೆಸೇಜ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಲ್ಲ. ಯಾರು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಅವನಿಗೇನು ಆಗಿರಲ್ಲ. ಅವನು ಫ್ರೆಂಡ್ ಮನೇಲಿ ಇರ್ತಾನೆ. ಹೋದ್ಸಲನೂ ಹಾಗೆ ಮಾಡಿದ್ನಲ್ಲ. ನಾವಿಲ್ಲಿ ಊಟ ನಿದ್ದೆ ಬಿಟ್ಟು ಯೋಚಿಸ್ತಾ ಕೂತಿದ್ರೆ ಅವನಲ್ಲಿ ಆರಾಮಾಗಿ ಫ್ರೆಂಡ್ ಮನೇಲಿ ಗೊರ್ಕೆ ಹೊಡಿತಿರ್ತಾನೆ. ನಾವೆಲ್ಲರೂ ಊಟ ಮಾಡಿ ನಿದ್ದೆ ಮಾಡೋದು ಒಳ್ಳೇದು ಅನ್ಸುತ್ತೆ. ಪುಟ್ಟು, ಎಲ್ಲಿದ್ಯೋ? ಏನ್ ಮಾಡ್ತಿದ್ಯೋ? ಊಟ ಮಾಡಿದ್ಯೋ ಇಲ್ವೋ? ಅಯ್ಯೋ, ಈ ಮನೇಲಿರೋರು ಯಾರಿಗೂ ನಿನ್ ಬಗ್ಗೆ ಯೋಚನೆ ಇಲ್ಲ ಕಣೋ. ಮಗನ್ನೇ ಮರ್ತು ಎಷ್ಟೋ ದಿನ ಇದ್ರಲ್ಲ, ಆಗ ಮಗನ ಮೇಲೆ ಮಮಕಾರ ಇರ್ಲಿಲ್ವಾ? ಈಗಲಿಂದ ಬಂತು ಅತ್ತೆ. ನಿಲ್ಸು ನೀನು. ಬನ್ನಮ್ಮ, ಊಟ ಮಾಡೋಣ. ಕರ್ಮ, ಮಗ ಮನೆಗ್ ಬಂದಿಲ್ವಲ್ಲ ಅಂತ ನಾನ್ ತಲೆ ಕೆಡ್ಸ್ಕೊಂಡು ಒದ್ದಾಡ್ತಾ ಇದ್ರೆ ಇವ್ರಿಗೆ ಊಟದ ಚಿಂತೆ. ಅದೇನೋ ಹೇಳ್ತಾರಲ್ಲ, ಅಜ್ಜಿಗೆ ಅರವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಮದ್ವೆ ಚಿಂತೆ ಅಂತೆ. ಹಾಗಾಯ್ತು ಇವ್ರ ಕತೆ. ಪುಟ್ಟು, ಎಲ್ಲೋ ಇದ್ಯಾ ಕಂದ? ಬೇಗ ಮನೆಗ್ ಬಾರೋ.
ಬಾ ಊಟ ಮಾಡು. ಎಲ್ರೂ ಊಟ ಕರೆದ್ಬಿಟ್ಟು ನೀನೇ ಹೀಗೆ ಕೂತ್ಬಿಟ್ರೆ ಬಾ. ನಾನು ಬರಲ್ಲ, ನನಗೆ ಹಸಿವಿಲ್ಲ, ನೀನು ಹೋಗು. ಸರಿ, ಹಾಗಾದ್ರೆ ನನಗೂ ಹಸಿವಿಲ್ಲ. ಆಯ್ತು, ಬಾ. ಹಲೋ 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 ಚಾರು, ನಾನು ಕಣೆ ನಿಮ್ಮತ್ತೆ ಮೀನಾಕ್ಷಿ. ಯಾಕೆ ಚಾರು, ನಾನು ಫೋನ್ ಮಾಡಿದ್ರೆ ರಿಸೀವೇ ಮಾಡಲ್ಲ, ರಿಸೀವ್ ಮಾಡಿದ್ರು ಮಾತೇ ಆಡಲ್ಲ. ನನ್ನ ಮರ್ತ್ಬಿಟ್ಯಾ? ಇದು ನ್ಯಾಯನ ಹೇಳು? ನಾನು ಮರ್ತಿಲ್ಲ ಅತ್ತೆ, ನಿಮ್ಮ ಫೋನ್ಗೆ ಕಾಯ್ತಾ ಇದ್ದೆ. ನಾಳೆ ಮಾರ್ಕೆಟ್ ಹತ್ರ ಬಂದು ಕಾಲ್ ಮಾಡಿ, ನಾನು ಬಂದು ಕರ್ಕೊಂಡು ಹೋಗ್ತೀನಿ. ಹೌದಾ ಹೌದಾ, ಮಿಸ್ ಮಾಡಲ್ಲ ತಾನೆ? ಚಾರು, ಈ ಜೀವ ಬದುಕಿರೋದೆ ನೀನ್ ಬಂದು ಕರ್ಕೊಂಡು ಹೋಗ್ತೀಯ ಅಂತ ಕಾಯ್ಕೊಂಡು. ಇಲ್ಲಾಂದ್ರೆ ಈ ಜೀವ ಇರೋದೇ ಇಲ್ಲ, ಗೊತ್ತಾ? ಹಾಗೇನೂ ಆಗಲ್ಲ ಅತ್ತೆ, ಬ್ಯುಸಿ ಇರ್ತೀನಲ್ಲ, ಅದಕ್ಕೆ ಫೋನ್ ರಿಸೀವ್ ಮಾಡೋಕ್ಕಾಗಲ್ಲ. ನಾಳೆ ಪ್ರೋಗ್ರಾಮ್ ಏನೂ ಚೇಂಜ್ ಆಗಲ್ಲ. ಹಾಂ ಸರಿ, ನಾಳೆ ಖಂಡಿತ ಸಿಕ್ತೀಯ ತಾನೆ? ಖಂಡಿತ ಸಿಗ್ತೀನಿ. ರಾತ್ರಿ ಟೈಮೆಲ್ಲ ಈ ರೀತಿ ಕಾಲ್ ಮಾಡಬೇಡಿ, ಅಲ್ಲಿ ಯಾರು ಕೇಳಿಸ್ಕೊಂಡ್ರೆ ಕಷ್ಟ. ಸರಿನಾ? ನಾಳೆ ಕಾಲ್ ಮಾಡಿ ಸಿಗ್ತೀನಿ. ಸಾರಿ ಸಾರಿ ಚಾರು, ಸರಿ, ನೀನು ಆರಾಮಾಗಿ ಮಲ್ಕೊಂಡು ನಿದ್ದೆ ಮಾಡು. ನಾಳೆ ಸಿಗೋಣ, ಓಕೆನಾ? ಬಾಯ್ 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 ಬಾಯ್, ಗುಡ್ ನೈಟ್. ಗುಡ್ ನೈಟ್. ಪಾಪ ನಿದ್ದೆ ಮಾಡ್ತಿದ್ಲು ಅನ್ಸುತ್ತೆ, ಡಿಸ್ಟರ್ಬ್ ಮಾಡಿಬಿಟ್ಟೆ. ಬುಧೆ 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 ಬಂದೆ ಬಂದೆ. ಯಾರು ಯಾರು ನೀವು? ಕೂತ್ಕೊಂಬೇಡ, ತಲೆ ಬಳ್ಳಿ ಹೊಟ್ಟಾಗ್ಬಿಡ್ತೀರಿ. ಏಯ್ ಅಣ್ಣ ಹೊಡ್ಬೇಡ, ಎಲ್ಲಿಗಿದೆ ಹೇಳು. ಅದು ಬೇಗ ಹೇಳು. ಏನ್ರಿ ಅದು ವಿಷಯ? ಹೇಳು ಹೇಳು, ಬೇಗ ಹೇಳು. ಅಯ್ಯೋ ಅಯ್ಯೋ, ಬಿಡಪ್ಪ. ಅಯ್ಯೋ, ಯಾರು ನೀವು? ಇಬ್ರು ಹೋಗ್ರ ನೋಡಿ, ಇವಳಿಗೆ ಮಗು ಮಾತಾಬೇಡ. ನಮ್ಗೇನು ಮಾಡ್ಬಿಡು. ಆಯ್ತು ಹೌದು. ನಮ್ಗೇನು ಮಾಡ್ಬೇಡಿಪ್ಪ. ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ರೆ ಈ ಮನೆಯವ್ರ ಹೊಟ್ಟು ಸಾಯಿಸ್ಬಿಡ್ತೀನಿ. ಹುಷಾರ್. ಕೊಡಲ್ಲ. ಎಲ್ಲ ಸೋಚ್ಕೊಂಡು ಹೋಗ್ತಾರಲ್ಲ ಸುಮತಿ. ಮಕ್ಕಳ ಮದುವೆ ಹೆಂಗ್ ಮಾಡೋದು? ಆಯ್ತಾ? ಅವ್ರು ಎಲ್ಲ ಕಡೆ ಹೋಗೋದಿಲ್ಲ, ಆದರೆ ದೇವ್ರ ಮನೆಗೊಂದು ಹೋಗಿಲ್ಲ.
ಮೆಸೇಜಸ್ಸು? ಎಲ್ಲ ಜಯಂತದು. ಹಾಯ್, ಲವ್ ಯು ಡಿಯರ್. ಯಾಕೆ ಜಯಂತ್ ಹೀಗೆ ಒಂದಷ್ಟು ಮೆಸೇಜಸ್ ಕಳಿಸಿ ಇರಿಟೇಟ್ ಮಾಡ್ತಾನೆ? ಅವನು ನನ್ನ ಪಾಲಿಗೆ ಮುಗ್ದೋ ಚಾಪ್ಟರ್. ಯಾಕೆ ಅರ್ಥ ಮಾಡ್ಕೋತಿಲ್ಲ? ನಾಳೆ ತೋಟದ ಮನೆಗೆ ಹೋಗ್ತೇನೆ. ಹೇಗಿದ್ರು ದೊಡ್ಡಪ್ಪ ನೋಡಿರೋ ಹುಡುಗ ಅಲ್ಲಿಗೆ ಬರ್ತಾನೆ, ನಾನು ಅವನು ನೋಡ್ತೇನೆ ಅಷ್ಟೇ. ಈ ಫೋನ್ ಯೂಸ್ ಮಾಡೋದು ಬಿಟ್ಬಿಡ್ತೀನಿ. ಆಗ್ಲಾದ್ರೂ ಅವ್ನು ಕಾಟ ತಪ್ಪುತ್ತೆ. ತುಂಬಾ ಅತಿ ಆಯ್ತು ಅವನು. ನೀನು ದೂರ ಆದಷ್ಟು ಜಯಂತಣ್ಣ ನಿನಗೆ ಹತ್ರ ಆಗ್ತಾನೆ ಇದ್ದಾನೆ. ನೀನು ದೂರ ಮಾಡೋಕ್ಕೆ ಪ್ರಯತ್ನ ಪಟ್ಟರು ನೀನೇ ಅವನಿಗೆ ಹತ್ರ ಆಗ್ತಾ ಇದೆಯಾ. ಜಯಂತಣ್ಣ ಮತ್ತು ನಿನ್ನ ಮದುವೆ ಆಗೇ ಆಗುತ್ತೆ, ನೋಡ್ತಿರು. ಸ್ಲೀಪ್ ವೆಲ್, ಗುಡ್ ನೈಟ್, ಮೈ ಲವ್ ಮಯೂರಿ. ಇವನು ಹೇಳ್ದೆ ಇದ್ರೆ ನನಗೆ ನಿದ್ದೆ ಬರಲ್ವಾ? ಇದು ಬೇರೆ. ಎಲ್ಲ ಡಿಲೀಟ್ ಮಾಡ್ತೀನಿ. ರೀ, ಏನು ಸುಮತಿ? ನಿಮ್ಮ ಫ್ರೆಂಡ್ ರಾಮಕೃಷ್ಣ ಅವರಿಗೆ ಬರಕ್ಕೆ ಹೇಳಿದ್ರಲ್ಲ, ಅದೇ ಮಯೂರಿ ಮದುವೆ ವಿಷಯ ಮಾತಾಡೋಕ್ಕೆ ಅಂತ. ಹಾಂ, ಅದಕ್ಕೇನೀಗ? ಫೋನ್ ಮಾಡಿ ಹೇಳ್ರಿ. ಇನ್ನೊಂದು ಸ್ವಲ್ಪ ದಿವಸ ಆಗಲಿ. ಈಗ ಆಗಿರೋ ಶಾಕ್ನಿಂದ ಚೇತರಿಸ್ಕೊಳ್ಳೋಕ್ಕೆ ನಮಗಿನ್ನೂ ಸ್ವಲ್ಪ ದಿವಸ ಬೇಕು. ಇಲ್ಲಾಂದರೆ ನಮ್ಮ ಪರಿಸ್ಥಿತಿ ನೋಡಿ ಎಲ್ಲರೂ ಪ್ರಶ್ನೆ ಮಾಡೋದು, ಇನ್ಯಾರಿಗಾದ್ರೂ ವಿಷಯ ಗೊತ್ತಾಗಿ ಇನ್ನೇನೋ ಸಮಸ್ಯೆ ಉಂಟಾಗೋದು. ಯಾಕೋ ಮನ್ಸಿಗೆ ಸಮಾಧಾನನೇ ಇಲ್ಲ ರೀ. ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು ಸುಮತಿ, ಆದರೆ ಅದರಲ್ಲಿ ಒಬ್ಬ ಹೇಳ್ದ ನೆನಪಿದ್ಯಾ? ಕಂಪ್ಲೇಂಟು ಅಂತ ಏನಾರು ಕೊಟ್ಟರೆ ನಿಮ್ಮ ಮನೆಯವ್ರನ್ನೇ ಸಾಯಿಸ್ಬಿಡ್ತೀವಿ ಅಂತ. ಹೇಳ್ದಾಗೆ ಮಾಡಿಬಿಟ್ರೇನೋ ಒಂದು ಆತಂಕ ಅಷ್ಟೇ. ಮೊದಲು ನಿಮ್ಮ ಫ್ರೆಂಡಿಗೆ ಫೋನ್ ಮಾಡಿ. ವಿಶ್ವನಾಥ್, ಈಗಷ್ಟೇ ಜ್ಞಾಪಿಸ್ಕೊಂಡೆ ಕಣಯ್ಯ ನಿನ್ನ. ನಾಳೆ ಬರೋದಾ? ಅದು ನನಗೆ ಯಾಕೋ ಮೈಗೆ ಹುಷಾರಿಲ್ಲ. ಒಂದೆರಡು ದಿನ ಬಿಟ್ಟು ನಾನೇ ಫೋನ್ ಮಾಡ್ತೀನಿ. ಏನಾಯ್ತಯ್ಯ, ಇವಾಗಲೇ ಬಂದ್ಬಿಡ್ಲಾ? ಬೇಡ ಕಣ, ಔಷಧಿ ತಗೋತಾ ಇದ್ದೀನಲ್ಲ, ಸ್ವಲ್ಪ ಸುಸ್ತಿದೆ, ಮಂಪ್ರು ಅನ್ಸುತ್ತೆ. ಅಲ್ಲದೆ ತೋಟದ ಒಂಚೂರು ಕೆಲಸಗಳಿದೆ, ಅದೆಲ್ಲ ಕಳೆದು ಬಿಡಲಿ. ಫೋನ್ ಮಾಡ್ತೀನಿ, ಆಮೇಲೆ ಆದರೆ ಆರಾಮಾಗಿ ತೊಗೊಂಡು ಮಾತಾಡ್ಬೋದಲ್ಲ ಅಂತ. ಆಯ್ತಪ್ಪ, ಆಯ್ತು. ನೀನು ಹೇಳ್ದಾಗೆ ಆಗಲಿ. ನಿಮ್ಮನೆ ಹುಡುಗಿ ನಮ್ಮನೆ ಸೊಸೆ ಆಗ್ತಾಳೆ ಅಂತ ನೀನು ಮಾತು ಕೊಟ್ಟಿದ್ಯಾ. ನಿನ್ನ ಬ್ಯುಸಿ ಶೆಡ್ಯೂಲಲ್ಲಿ ಅದನ್ನೆಲ್ಲ ಮರ್ತು ಬಿಡಬೇಡ. ಎಲ್ಲಾದರೂ ಮರ್ಯಾದುಂಟ ರಾಮಕೃಷ್ಣ? ನಾನೇ ಫೋನ್ ಮಾಡ್ತೀನಿ, ಖಂಡಿತವಲ್ಲೂ ಮಾಡ್ತೀನಿ. ಆಯ್ತಪ್ಪ. ಏನೋ ಒಂಥರ ಟೆನ್ಷನ್ಸ್. ಮತ್ತೆ ಮಯೂರಿ ವಿಷಯದಲ್ಲಿ ಜಯಂತ ಒಂದು ಹೇಳ್ತಾನೆ, ಇವನು ರಾಮಕೃಷ್ಣ ಇನ್ನೊಂದು ಹೇಳ್ತಾನೆ. ಮಯೂರಿನ ನಾನು ಮದುವೆ ಮಾಡ್ಕೋತೀನಿ ಜಯಂತ, ಮಯೂರಿ ನಮ್ಮ ಮನೆ ಸೊಸೆ ಅಂತ ನಮ್ಮ ರಾಮಕೃಷ್ಣ. ಕಡೆ ಮದುವೆ ಕಾಟ, ಇನ್ನೊಂದು ಕಡೆ ಕಳ್ಳರ ಕಾಟ. ಬೇರೆಯವರಿಂದ ತೊಂದರೆ ಅನುಭವಿಸೋದೇ ಆಗೋಯ್ತು ನಮ್ಮ ಜೀವನ.
ಜಯಂತ ನಮ್ಮ ಹುಡುಗ, ಅವನಿಗೆ ಹೇಳಿ ಸುಮ್ಮನಾಗಿಸ್ಬೋದು. ಜಯಂತನ ಜೊತೆ ಮಯೂರಿ ಮದುವೆ ಆಯಿತು ಅಂದರೆ ಚಾರು ಸುಮ್ಮನೆ ಇರ್ತಾಳ?